श्रीगुरुभ्यो नमः हरिः ओम् योऽन्तः प्रविश्य मम वाचमिमां सुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् भवति तु न भावादेडमो कोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचनदत्तां सन्निधिं मानसे च भजतां कल्पवृक्षाय नमतां कामधेनवे ब्रह्मचर्य हरिप्रेतसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः श्रीगुरुभ्यो नमः हरिः ओम् ಭಗವಂತನಿಗೆ ಪೂಜಾದಿಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಬೇರೆ ಬೇರೆ ವಿಧಾನಗಳನ್ನು ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಮಾನಸಿಕ ಪೂಜೆಯ ವಿಚಾರವನ್ನು ಹೇಳುವಾಗ ಆಧ್ಯಾತ್ಮಿಕವಾಗಿರತಕ್ಕಂತಹ ಪೂಜೆ, ಭಗವಂತನಿಗೆ ಮಾನಸ ಪೂಜೆ ಯಾವ ರೀತಿಯಾಗಿ ಅರ್ಪಣೆ ಮಾಡಬೇಕು, ಮಾನಸ ಪೂಜೆ ಅಂತ ಹೇಳಿದ್ರೆ ಅದರ ವಿಧಾನ ಏನು, ಅದಕ್ಕಿರತಕ್ಕಂತಹ ಬೇರೆ ಬೇರೆ ಮಾರ್ಗಗಳು ಉಪಾಯಗಳು ಯಾವುದು ಅಂತ ಹೇಳಿದಾಗ ಅದಕ್ಕೆ ಎಲ್ಲ ಸಾಧನಗಳನ್ನು ಪಟ್ಟಿ ಮಾಡಿ ಕೊಡ್ತಾ ಇದ್ದಾರೆ. ಪಾಪಕರ್ಮಗಳು ಪಾದುಕಾಸ್ಥಾನ, ಅದೇ ರೀತಿಯಾಗಿ ಗಂಧವನ್ನು ಹೇಳುವಾಗ ಸತ್ಪುಣ್ಯಶಾಸ್ತ್ರ ಆಲಾಪನ, ಶ್ರೀ ತುಳಸಿ ಸುಮನ ವೃತ್ತಿಗಳೇ ಒಳ್ಳೆಯ ಮನಸ್ಸು, ಇದು ಹೂವಿನ ಸ್ಥಾನ. ಇನ್ನು ಕೋಪ, ಮನಸ್ಸಿನಲ್ಲಿರತಕ್ಕಂತಹ ಕೋಪ, ಇದನ್ನು ಭಗವಂತನಿಗೆ ಧೂಪ ಅಂತ ಎಂಬುದಾಗಿ ಅದನ್ನು ಅರ್ಪಣೆ ಮಾಡಬೇಕು. ತದನಂತರ ಭಕ್ತಿಯನ್ನು ಭೂಷಣದ ರೀತಿಯಲ್ಲಿ ಅರ್ಪಿಸಬೇಕು. ಹೀಗೆ ಭಗವಂತನಿಗೆ ಒಂದೇ ರೀತಿಯಾಗಿರತಕ್ಕಂತಹ ಅರ್ಪಣೆಗಳನ್ನು ಮಾಡಬೇಕು ಎಂಬುದಾಗಿ ತಿಳಿಸಿದರು. ಅದಾದ ಮೇಲೆ ಮುಂದೆ ಜಗನ್ನಾಥದಾಸರು ಮಾನಸ ಚಿಂತನೆಯ ವಿಚಾರದಲ್ಲಿ ಇರತಕ್ಕಂತಹ ಅದರ ಹಿರಿಮೆಯನ್ನು ಹೇಳ್ತಾರೆ. ಮಾನಸ ಚಿಂತನೆ, ಭಗವಂತನ ರೂಪದ ಚಿಂತನೆಯನ್ನು ಮಾಡುವುದು, ಅದರಲ್ಲಿರತಕ್ಕಂತಹ ಹಿರಿಮೆ ಏನು, ಅದನ್ನು ತಿಳ್ಕೊಂಡದ್ರಿಂದಾಗಿ ಯಾವ ರೀತಿಯಾಗಿರತಕ್ಕಂತಹ ಫಲ ಸಿಗ್ತದೆ ಎಂಬುದಾಗಿ ಹೇಳ್ತಾರೆ. ಮನ ವಚನ ಕಾಯ ಪ್ರದಕ್ಷಿಣೆ ಅನುದಿನತಿ ಸರ್ವತ್ರ ವ್ಯಾಪಕ ವನರುಹೇ ಕ್ಷಣ ಗರ್ಪಿಸುತ್ತ ಮೋದಿಸುತ್ತಲಿರು ಸತತ ಅನುಭವಕ್ಕೆ ತಂದುಕೋ ಸಕಲ ಸಾಧನಗೊಳಗಿದು ಮುಖ್ಯ ಪಾಮರ ಮನುಜರಿಗೆ ಪೇಳಿದರೆ ತಿಳಿಯದು ಬುಧರಿಗಲ್ಲದಲೇ ಹೇಳ್ತಾರೆ ಜಗನ್ನಾಥದಾಸರು. ನಮ್ಮ ನಿತ್ಯದಲ್ಲಿಯೂ ಕೂಡ, ಅನುದಿನದಲ್ಲಿಯೂ ಕೂಡ ನಮ್ಮ ಮನಸ್ಸು, ಮಾತು ಅಷ್ಟೇ ಅಲ್ಲದೆ ದೇಹದಲ್ಲಿ ಆಗುವಂತಹ ಕ್ರಿಯೆಗಳು, ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕ್ರಿಯಾದಿಗಳು ಆಗ್ತಾ ಇರ್ತವೆ. ಮಾನಸಿಕವಾಗಿರತಕ್ಕಂತಹ ಕ್ರಿಯಾದಿಗಳು, ಅದೇ ರೀತಿಯಾಗಿ ದೈಹಿಕವಾಗಿರತಕ್ಕಂತಹ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಪ್ರದಕ್ಷಿಣೆ ಇತ್ಯಾದಿಗಳು, ಅದೇ ರೀತಿಯಾಗಿ ಮಾತು, ಮನಸ್ಸು, ಇದೆಲ್ಲವೂ ಕೂಡ
ಭಗವಂತನದ್ದು. ಇದು ಭಗವಂತನಿಗೆ ಪ್ರದಕ್ಷಿಣೆ. ನನ್ನ ಏನೆಲ್ಲ ದಿನದ ಕ್ರಿಯೆಗಳು, ದಿನದ ಚರ್ಯಗಳು ಇದೆಯೋ ಅದೆಲ್ಲವೂ ಕೂಡ ಭಗವಂತನಿಗೆ ಪ್ರದಕ್ಷಿಣೆ ಅಂತ ಎಂಬುದಾಗಿ ತಿಳ್ಕೊಳ್ಬೇಕು. ಯಾಕೆ ಅಂತಂದರೆ ಏನೆಲ್ಲ ತಾನು ದಿನದ ಆರಂಭದಿಂದ ದಿನದ ಅಂತ್ಯದ ತನಕ ಏನೆಲ್ಲ ತಾನು ವಿಚಾರಗಳನ್ನು ವಿಮರ್ಶೆಗಳನ್ನು ಮಾಡ್ತಾನೋ ಅದೆಲ್ಲವೂ ಕೂಡ ಭಗವಂತನಿಗೋಸ್ಕರವಾಗಿ ಭಗವಂತನಿಗೆ ಅರ್ಪಿತ ಎಂಬುದಾಗಿ ಅದನ್ನು ಚಿಂತನೆ ಮಾಡಬೇಕು. ಯಾಕೆ ಅಂತಂದರೆ ಅದನ್ನು ತಿಳ್ಕೊಳ್ಬೇಕು. ಮುಖ್ಯವಾಗಿ ತಾನು ಅತೀ ಮುಖ್ಯವಾಗಿ ತಿಳ್ಕೊಳ್ಳಲೇಬೇಕಾಗಿರತಕ್ಕಂತಹದ್ದು ಯಾವುದು ಅಂತ ಕೇಳಿದರೆ ಆ ಅನುದಿನದಿ ಸರ್ವತ್ರ ವ್ಯಾಪಕ ಭಗವಂತ ಸರ್ವತ್ರ ವ್ಯಾಪ್ತನಾಗಿರತಕ್ಕಂಥವನು. ಅಂತಹ ಸರ್ವತ್ರ ವ್ಯಾಪ್ತನಾಗಿರತಕ್ಕಂತಹ ಭಗವಂತನಿಗೆ ತನ್ನ ಮನಸ್ಸು, ವಚನ, ಕಾಯ ಈ ಮೂರನ್ನೂ ಕೂಡ ಕಾಯ, ವಾಚ, ಮನಸ ಈ ಮೂರೂ ಕೂಡ ಭಗವಂತ ಅರ್ಪಿತವಾದಾಗ ಮಾತ್ರ ಅದು ಸಫಲ ಅಂತನಿಸ್ತದೆ. ಅದಕ್ಕೋಸ್ಕರವಾಗಿ ತಾನು ಜೀವ ಏನೆಲ್ಲ ಅನುದಿನದಲ್ಲಿ ನಿತ್ಯದಲ್ಲಿಯೂ ಕೂಡ ಕ್ರಿಯಾದಿಗಳನ್ನು ಮಾನಸಿಕವಾಗಿರತಕ್ಕಂತಹ ವಿಚಾರಗಳು, ಅದೇ ರೀತಿಯಾಗಿ ದೈಹಿಕವಾಗಿರತಕ್ಕಂತಹ ವಿಚಾರಗಳು, ಇನ್ನು ಇತರವಾಗಿರತಕ್ಕಂತಹದ್ದೆಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆಯನ್ನು ಮಾಡುತ್ತಾ ತಾನು ಜೀವನವನ್ನು ನಡೆಸಬೇಕು. ಮತ್ತು ಅರ್ಪಣೆ ಮಾಡುವುದರಲ್ಲಿ ತಾನು ಆನಂದವನ್ನು ಕಂಡುಕೊಳ್ಳಬೇಕು. ಮುಖ್ಯವಾಗಿ ಭಗವಂತ ಕೊಟ್ಟಿರತಕ್ಕಂತಹ ಈ ಸಾಧನ ಶರೀರ ಇದೆ ಅದನ್ನು ಅವನಿಗೆ ಅರ್ಪಣೆ ಮಾಡುವುದರ ಮೂಲಕವಾಗಿ ಆನಂದವನ್ನು ಪಡಬೇಕು ಅಂತ ಹೇಳ್ತಾರೆ. ಅದನ್ನು ಆನಂದವನ್ನು ಪಡೆದುಕೊಂಡು ತದನಂತರ ಏನು ಮಾಡಬೇಕು? ಅನುಭವಕ್ಕೆ ತಂದುಕೋ ಸಕಲ ಸಾಧನಗಳೊಳಗಿದು. ಭಗವಂತ ಏನಾಗಿದ್ದಾನೆ ಅಂತ ಕೇಳಿದರೆ ಸಕಲ ಸಾಧನಗಳಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾದ್ದು ಯಾವುದು ಅಂತ ಕೇಳಿದರೆ ಭಗವಂತನಿಗೆ ಅರ್ಪಣಾ ಮನೋಭಾವ. ನಮ್ಮ ಇಡೀ ಅನುದಿನದಲ್ಲಿ ಮಾಡುವಂತಹ ಏನೆಲ್ಲ ವಿಚಾರಗಳಿದೆಯೋ ಅದು ಕಾಯಿಕವಾಗಿರ್ಬೋದು, ವಾಚಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಅಥವಾ ಇನ್ನಿತರ ಯಾವ ಕ್ರಿಯೆಗಳಿದೆಯೋ ಅದೆಲ್ಲವೂ ಕೂಡ ಭಗವಂತನಿಗೆ ಅರ್ಪಿತ ಎಂಬುದನ್ನು ತಿಳ್ಕೊಳ್ಳಬೇಕು. ಅರ್ಪಣೆ ಮಾಡುವುದರ ಮೂಲಕವಾಗಿ ತಾನು ಆನಂದವನ್ನು ಪಡಬೇಕು. ಇದು ಯಾರಿಗೆ ಆಗ್ತದೆ ಅಂತ ಕೇಳಿದರೆ ಮನುಜರಿಗೆ, ಪಾಮರ ಮನುಜರಿಗೆ ಬೇಡಿದರೆ ತಿಳಿಯದು. ಯಾರು ಸಾಮಾನ್ಯರು ಅಲ್ಪಜ್ಞರಿದ್ದಾರೆ ಅವರಿಂದ ಈ ವ್ಯಾಪ್ತವಾಗಿರತಕ್ಕಂಥ ಉಪಾಸನೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ಕೇಳಿದರೆ ಹೇಳ್ತಾರೆ, ನಮಗೆ ವ್ಯಾಪ್ತೋಪಾಸನೆ ಅದು ಜ್ಞಾನಿಗಳಿಗೆ ಅರ್ಥವಾಗುವಂತಹದ್ದು. ವ್ಯಾಪ್ತವಾಗಿರತಕ್ಕಂಥ ಉಪಾಸನೆ ಸರ್ವತ್ರದಲ್ಲಿ ಭಗವಂತ ವ್ಯಾಪ್ತನಾಗಿದ್ದಾನೆ. ಅಂತಹ ಸರ್ವತ್ರ ವ್ಯಾಪ್ತನಾಗಿರತಕ್ಕಂತಹ ಭಗವಂತನನ್ನು ಏಕತ್ರವಾಗಿ ನಾವು ಚಿಂತನೆ ಮಾಡುವಂತಹದ್ದು ಕಷ್ಟ. ಯಾಕೆ ಅಂತ ಕೇಳಿದರೆ ಭಗವಂತ ವ್ಯಾಪ್ತ ಉಪಾಸನೆಯನ್ನು ಮಾಡುವಂಥವರು ಯಾರು ಅಂತ ಕೇಳಿದರೆ ಸರ್ವತ್ರ ವಿದಿತಾತ್ಮನಾಂ ಅಂತ. ಪ್ರತಿಮಾ ಸ್ವಪ್ರಬುದ್ಧಾನಾಂ ಸರ್ವತ್ರ ವಿದಿತಾತ್ಮನಾಂ ಅಂತ. ಯಾರು ಎಲ್ಲ ಕಡೆಗಳಲ್ಲೂ ಕೂಡ ಭಗವಂತನನ್ನು ಕಾಣುವಂಥವರು ಅವರು ಜ್ಞಾನಿಗಳು. ಜ್ಞಾನಿಗಳಿಗೆ ಅವರಿಗೆ ಒಂದು ಅಧಿಷ್ಠಾನದಲ್ಲಿ ದೇವರು ಕಾಣ್ತಾನೆ. ಆದರೆ ಭಗವಂತ ಮಾತ್ರ ಅವರಿಗೆ ಸರ್ವತ್ರದಲ್ಲಿ ಇಡೀ ಜಗತ್ತಿನ ಚರಾಚರ ಸೃಷ್ಟಿಗಳಲ್ಲಿ ಭಗವಂತನನ್ನು ನೋಡುವಂತಹ ಸಾಮರ್ಥ್ಯ ಇತ್ತು. ಆಚಾರ್ಯರ ಜೀವನ ಚರಿತ್ರೆಯನ್ನು ಹೇಳುವಾಗ ಮಧ್ವವಿಜಯಕಾರರು ಮಧ್ವವಿಜಯದಲ್ಲಿ ಹೇಳುತ್ತಾರೆ ಏನು ಅಂತ ಕೇಳಿದರೆ ಆಚಾರ್ಯರಿಗೆ ಅವರು ಸರ್ವತ್ರ ಎಲ್ಲ ಕಡೆಗಳಲ್ಲೂ ಕೂಡ ನಮಸ್ಕಾರವನ್ನು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಯಾವ ಕಾರಣಕ್ಕೋಸ್ಕರ ಎಲ್ಲ ಕಡೆಗಳಲ್ಲೂ ಕೂಡ ನಮಸ್ಕಾರವನ್ನು ಮಾಡ್ತಾ ಇದ್ರು ಅಂತ ಕೇಳಿದರೆ ಭಗವಂತನ ಸನ್ನಿಧಾನ ಅವರಿಗೆ ಎಲ್ಲ ಕಡೆಗಳಲ್ಲೂ ಕೂಡ ಕಾಣ್ತಾ ಇತ್ತು. ಅದಕ್ಕೋಸ್ಕರ ಅವರು ಏನು ಮಾಡ್ತಾ ಇದ್ರು ಅಂತ ಕೇಳಿದರೆ ಭಗವಂತನನ್ನು
ಎಲ್ಲ ಕಡೆ ಕಾಣ್ತಾ ಇರತಕ್ಕಂತಹ ಭಗವಂತನನ್ನು ನೋಡಿಕೊಂಡು ಚಿಂತನೆ ಮಾಡಿಕೊಂಡು ಅವರು ಎಲ್ಲ ವಸ್ತುಗಳಿಗೂ ಕೂಡ ತಾವು ನಮಸ್ಕಾರವನ್ನು ಮಾಡ್ತಾ ಇದ್ರು. ವಾಯುದೇವರ ಹಿರಿಮೆ ಅಂತಹದ್ದು, ಅವರ ವ್ಯಾಪ್ತೋಪಾಸನೆ. ವಾಯುದೇವರು ಬ್ರಹ್ಮಾದಿಗಳು ಅವರೆಲ್ಲರೂ ಕೂಡ ವ್ಯಾಪ್ತೋಪಾಸನೆಯನ್ನು ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವರು. ಅಂತಹ ವಾಯುದೇವರೇ ಮೊದಲಾದವರು ವ್ಯಾಪ್ತೋಪಾಸನೆಯನ್ನು ಮಾಡುತ್ತಾರೆ. ಆದರೆ ಯಾರು ಅಲ್ಪಜ್ಞರಿದ್ದಾರೆ, ಪಾಮರರಿದ್ದಾರೆ, ಪಾಮರರಿಗೆ ಈ ವ್ಯಾಪ್ತೋಪಾಸನೆ ಅದು ಕಷ್ಟ. ಯಾಕೆ? ಎಲ್ಲ ಕಡೆಗಳಿಂದ ಭಗವಂತನನ್ನು ಕಾಣುವಂತಹ ಒಂದು ದೃಷ್ಟಿ ಅಥವಾ ಆ ವಿಚಾರ ಅಷ್ಟು ಪಕ್ಕಕ್ಕೆ ಅದು ಮನಸ್ಸಿಗೆ ಹೋಗೋದಿಲ್ಲ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಬಾಹ್ಯ ಪ್ರತಿಮೆಗಳಲ್ಲಿ ಅಜ್ಞಾನಿಗಳಿಗೆ ಹೇಗೆ ಅಂತ ಕೇಳಿದರೆ, ನಮಗೆಲ್ಲ ಬಾಹ್ಯವಾಗಿರತಕ್ಕಂತಹ ಪ್ರತಿಮೆ ಅದು ಸುಲಭ. ಯಾಕೆ? ಯಾವುದೋ ಒಂದು ಪ್ರತಿಮೆಯನ್ನಿಟ್ಟುಕೊಂಡು ಶಾಲಗ್ರಾಮ, ಚಕ್ರಾಣಿಕೆ, ವಿಷ್ಣು ಸಂಬಂಧಿಯಾಗಿರತಕ್ಕಂತಹ ಬೇರೆ ಬೇರೆ ಪ್ರತಿಮೆಗಳನ್ನು ಇದೆಲ್ಲ ಇಟ್ಟುಕೊಂಡು ಭಗವಂತನನ್ನು ನಾವು ನೋಡಲಿಕ್ಕೆ ಕಾಣುವಂತಹದ್ದು ಆಗ್ತದೆ. ಆದರೆ ಅಜ್ಞಾನಿಗಳಿಗೆ ನಮ್ಮಂಥವರಿಗಾಗುವಾಗ ಈ ಪ್ರತಿಮೆಗಳು ಅತೀ ಅವಶ್ಯಕವಾಗಿರುವಂತಹದ್ದು. ಮತ್ತು ಬಾಹ್ಯ ಪ್ರತಿಮೆಗಳಿಗೆಲ್ಲಿಯೇ ನಾವು ಮಾಡುವಂತಹ ಪೂಜೆ ಅದು ಅತ್ಯಂತ ಕೈಗೆ ಎಟುಕುವಂತಹದ್ದು, ಚಿಂತನೆಯನ್ನು ಮಾಡಲಿಕ್ಕೆ ಆಗುವಂತಹದ್ದು. ಇನ್ನು ಭಗವಂತನಿಗೆ ಯಾವುದು ಅತೀ ಪ್ರೀತಿದಾಯಕವಾದದ್ದು ಅಂತ ಕೇಳಿದ್ರೆ ಮಾನಸ ಪೂಜೆ. ಭಗವಂತನನ್ನು ಮಾನಸಿಕವಾಗಿ ಅತ್ಯಂತ ಉತ್ಕೃಷ್ಟವಾಗಿ ತಾನು ಭಗವಂತನನ್ನು ಬಿಟ್ಟು ಇಲ್ಲ ಎಂಬಂತಹ ಒಂದು ಚಿಂತನೆಯಲ್ಲಿ ತಾನು ಹೋಗಬೇಕು. ಯಾಕೆ ಅಂತ ಕೇಳಿದರೆ, ಭಗವಂತನನ್ನು ಬಿಟ್ಟು ಭಗವಂತನನ್ನು ನಾವು ನಂಬಿ ಇತರವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಸಾಧ್ಯವೇ ಇಲ್ಲ. ಮತ್ತು ಏನು ಸಾಧ್ಯ ಅಂತ ಕೇಳಿದರೆ, ಭಗವಂತ ಮಾತ್ರ ಎಲ್ಲ ರೀತಿಯಾಗಿರತಕ್ಕಂತಹ ಅನುಗ್ರಹಾದಿಗಳನ್ನು ಮಾಡಲಿಕ್ಕೆ ಸಾಧ್ಯ. ಅದನ್ನು ಹೇಳ್ತಾರೆ, ಅನುದಿನದಿ ಸರ್ವತ್ರ ವ್ಯಾಪಕ. ಭಗವಂತ ಎಲ್ಲಿದ್ದಾನೆ ಕೇಳಿದರೆ ಅಲ್ಲಿದ್ದಾನೆ ಅಂತಿಲ್ಲ. ಎಲ್ಲತ್ರ ಗಾಳಿ ಎಲ್ಲಿದೆ ಅಂತ ಕೇಳಿದರೆ ಗಾಳಿಯನ್ನು ನಾವು ಪ್ರಶ್ನೆ ಮಾಡಲಿಕ್ಕಾಗ್ತದ? ಗಾಳಿ ಇದು ಈ ಪ್ರದೇಶದಲ್ಲಿ ಮಾತ್ರ ಉಂಟು ಅಂತ? ಸರ್ವತ್ರ ವ್ಯಾಪ್ತ, ಎಲ್ಲ ಕಡೆಗಳಲ್ಲೂ ಕೂಡ ಗಾಳಿ ಅದು ಇದ್ದೇ ಇದೆ. ಆದ್ದರಿಂದ ಶ್ವಾಸೋಚ್ಛ್ವಾಸಾದಿಗಳು ಆಗ್ತಾ ಇರುವಂತಹದ್ದು. ಅದೇ ರೀತಿಯಾಗಿ ಭಗವಂತ ಇಲ್ಲಿದ್ದಾನೆ ಕೇಳಿದ್ರೆ ಸರ್ವತ್ರ ವಿಧಾತ್ಮನ. ಜ್ಞಾನಿಗಳಿಗೆ ಎಲ್ಲ ಕಡೆಗಳಲ್ಲೂ ಕಾಡ್ತಾನೆ, ಅಜ್ಞಾನಿಗಳಿಗೆ ಪ್ರತಿಮೆ, ಇದೆಲ್ಲವುಗಳು ಪ್ರತಿಮೆಗಳು ಬೇಕು. ಪ್ರತಿಮೆಯನ್ನು ಕಂಡಾಗ ಮಾತ್ರ ನಾವು ನಮಸ್ಕಾರವನ್ನು ಮಾಡ್ತೇವೆ. ಯಾಕೆ ಅಂತ ಕೇಳಿದರೆ, ಪ್ರತಿಮೆ ಇಲ್ಲದಿದ್ದರೆ ನಮಗೆ ಯಾವುದೋ ಒಂದು ಶೂನ್ಯವಾಗಿರತಕ್ಕ ಸ್ಥಳದಲ್ಲಿ ನಮಸ್ಕಾರ ಮಾಡಿ ಅಂತ ಹೇಳಿದ್ರೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಏನು ಮಾಡ್ತೇವೆ? ಒಂದು ಪ್ರತಿಮೆ ಬೇಕು, ಒಂದು ದೇವತಾ ಸ್ಥಾನ ಬೇಕು, ದೇವಾಲಯ ಅಂತ ಬೇಕು, ಮಂದಿರ ಅಂತ ಬೇಕು. ಆ ಮಂದಿರದಲ್ಲಿ ನಾವು ದೇವತಾ ಸಂಬಂಧಿಯಾಗಿ ನಮಸ್ಕಾರವನ್ನು, ಅದಕ್ಕೆ ಬೇಕಾಗಿರತಕ್ಕಂತಹ ಸೇವೆಯನ್ನು ನಾವು ನೀಡುತ್ತೇವೆ. ಇದನ್ನು ನಮ್ಮಂತಹ ಅಜ್ಞಾನಿಗಳಿಗೆ ಇದು ಆಗ್ತದೆ. ಆದರೆ ಭಗವಂತನಿಗೆ ಅತೀ ಪ್ರೀತಿದಾಯಕವಾದ್ದು ಯಾವುದು ಅಂತ ಕೇಳಿದರೆ ಮಾನಸ ಪೂಜೆ. ಆ ಭಗವಂತನಿಗೆ ಮಾನಸ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಭಗವಂತ ಅತ್ಯಂತ ಹತ್ತಿರದಲ್ಲಿ ಅವನು ಇಟ್ಟುಕೊಳ್ಳುತ್ತಾನೆ. ಆ ರೀತಿಯಾಗಿ ಅದಕ್ಕೆ ಸುಲಭವಾಗಿ ಭಗವಂತ ಒಲಿಯುತ್ತಾನೆ ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ಮಾನಸ ಪೂಜೆಯ ಬಗ್ಗೆ ಹೇಳಿದ ನಂತರ ಭಗವಂತನನ್ನು ಇನ್ನೊಂದು ಏನು ಅಂತ ಕೇಳಿದರೆ, ಶಾಸ್ತ್ರಾರ್ಥಯುಕ್ತೋ ಅನುಭವ ಪ್ರಮಾಣಂ ಉತ್ತಮಂ ಮತಂ ಅಂತ ಸೂತ್ರ ಭಾಷೆದ ಮಾತನ್ನು ಹೇಳ್ತಾರೆ. ಏನು ಅಂತ ಕೇಳಿದರೆ, ನಮಗೆ ಅರ್ಥಚಿಂತನ ಪೂರ್ವಕವಾಗಿರತಕ್ಕಂತಹ ಅನುಸಂಧಾನ, ಕೇವಲ ಅನುಸಂಧಾನ ಏನು ಮಾಡ್ತಾನೆ? ದೇವರನ್ನು ನೋಡಿದಾಗ, ದೇವರ ಪ್ರತಿಮೆಯನ್ನು ನೋಡಿದಾಗ ಅದರಲ್ಲಿರತಕ್ಕಂತಹ ವೈಶಿಷ್ಟ್ಯದ ವಿಚಾರವೇ ಅವನಿಗೆ ಮನಸ್ಸಿಗೆ ಬರಲಿಲ್ಲ ಅಂತಾದರೆ, ದೇವರನ್ನು ನೋಡಿದಾಗ ದೇವರ ಗುಣಚಿಂತನೆಗಳೇ ಅವನಿಗೆ ಮನಸ್ಸಿಗೆ ಬರಲಿಲ್ಲ ಅಂತಾದರೆ ದೇವರನ್ನು ನೋಡ್ತಾನೆ. ನೋಡುವುದು ಕಾಟಾಚಾರಕ್ಕೋ ಅಥವಾ ಏನೋ ಒಂದು ನಿಮಿತ್ತಕ್ಕೂ ಅಂತ ನೋಡಿದರೆ ದೇವರ
ಮಹತ್ವಜ್ಞಾನ ಗೊತ್ತೇ ಆಗಿಲ್ಲ ಅಂತಾದರೆ ಮಾಹಾತ್ಮ್ಯ ಜ್ಞಾನ ಪೂರ್ವ ಸುದೃಢ ಶ್ರುತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ಅಂತ ಹೇಳಿದ್ದಲ್ವ. ಭಕ್ತಿ ಬರುವುದು ಯಾವಾಗ ಅಂತ ಕೇಳಿದರೆ ಮಾಹಾತ್ಮ್ಯ ಜ್ಞಾನ, ದೇವರ ಮಹತ್ವ ಜ್ಞಾನ ಬೇಕು, ಭಕ್ತಿ ಬೇಕು, ಎಲ್ಲವನ್ನು ಅದು ದೃಢವಾಗಿರಬೇಕು, ಸರ್ವತೋಧಿಕವಾಗಿರಬೇಕು. ಇದೆಲ್ಲ ಇದ್ದಾಗ ಮಾತ್ರ ಆವಾಗ ಅಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಆ ಭಗವಂತನನ್ನು ಯಾವಾಗ ಎಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಕೇಳಿದ್ರೆ ಅರ್ಥಚಿಂತನ, ಭಗವಂತನ ರೂಪಗಳ ಚಿಂತನೆ, ಭಗವಂತನ ಮಾತುಗಳು, ಶಾಸ್ತ್ರಗಳ ಅರ್ಥಚಿಂತನೆ ಪೂರ್ವಕವಾಗಿರತಕ್ಕಂತಹದ್ದನ್ನು ಅನುಸಂಧಾನ ಮಾಡಿದಾಗ ಆವಾಗ ಏನಾಗ್ತದೆ ಅಂತ ಕೇಳಿದರೆ ಒಳ್ಳೆಯ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಇಲ್ಲಿ ಈಗ ಒಳ್ಳೆ ಉದಾಹರಣೆಯನ್ನು ಕೇಳ್ತಾರೆ. ಯಾವುದು ಅಂತ ಕೇಳಿದ್ರೆ ಬಾಣ, ಅದನ್ನು ಧನುಸ್ಸಿನಲ್ಲಿ ಇಡಬೇಕು. ಬಿಲ್ಲಿನಲ್ಲಿ ಇಟ್ಟಾಗ ಮಾತ್ರ ಬಾಣ ನಿಶ್ಚಿತವಾಗಿರತಕ್ಕಂತಹ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ. ಅದಕ್ಕೆ ಒಬ್ಬ ಆ ಬಿಲ್ಲನ್ನು ಹೂಡುವವ, ಆ ಬಿಲ್ಲನ್ನು ಏನು ಗುರಿಗೆ ಇಡಬೇಕು ಅಂತ ಯೋಚನೆ ಮಾಡಿದ್ದಾನೆ, ಅವನೂ ಕೂಡ ಅವಶ್ಯಕ. ಇಲ್ಲಿ ಯಾವುದು ಅಂತ ಕೇಳಿದ್ರೆ ಬಿಲ್ಲು ಯಾವುದು, ಬಾಣ ಯಾವುದು, ಅದೇ ರೀತಿಯಾಗಿ ಅದನ್ನು ಇಡುವಂತಹ ಗುರಿ ಸ್ಥಾನ ಯಾವುದು ಅಂತ ಕೇಳಿದ್ರೆ ಹೇಳ್ತಾರೆ ಶಾಸ್ತ್ರ, ಒಳ್ಳೆಯ ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡುವುದರಲ್ಲಿ ನಮ್ಮ ಪ್ರಯತ್ನವನ್ನು ಮಾಡಬೇಕು. ಆಚಾರ್ಯರ ಶಾಸ್ತ್ರವನ್ನು ಮನಸ್ಸು ಅಂತ ಎಂಬಂತಹ ಧನುಸ್ಸು, ಮನಸ್ಸು ಏನು ಆಗಿದೆ? ಮನಸ್ಸು ಧನುಸ್ಸಿನ ರೂಪದಲ್ಲಿ, ಬಿಲ್ಲಿನ ರೂಪದಲ್ಲಿ, ಬಿಲ್ಲು ಮನಸ್ಸು. ಇನ್ನು ಬಾಣ ಯಾವುದು ಅಂತ ಕೇಳಿದ್ರೆ ಒಳ್ಳೆಯ ಶಾಸ್ತ್ರ. ಅಂತಹ ಅದನ್ನು ಎಲ್ಲಿಗೆ ಹೂಡಬೇಕು ಅಂತ ಕೇಳಿದರೆ ನೇರವಾಗಿರತಕ್ಕಂತಹ ಒಳ್ಳೆಯ ಶಾಸ್ತ್ರದ ಕಡೆಗೆ, ಶಾಸ್ತ್ರದ ಚಿಂತನೆಯ ಕಡೆಗೆ ನಮ್ಮ ಆ ಮನಸ್ಸನ್ನು ನೀಡಿದೆವು. ನಮ್ಮ ಮನಸ್ಸೆಂಬಂತಹ ಬಾಣವನ್ನು ಬಿಟ್ಟೆವು ಅಂತ ಹೇಳಿದರೆ ಹೇಳ್ತಾರಲ್ವ, ಶರೋಹ್ಯಾತ್ಮ ಬ್ರಹ್ಮತಲ್ಲಕ್ಷ್ಯ ಮುಚ್ಚತೆ. ಯಾವುದು ಅಂತ ಕೇಳಿದರೆ ಶರೋಹ್ಯಾತ್ಮ ಬ್ರಹ್ಮತಲ್ಲಕ್ಷ್ಯ ಮುಚ್ಚತೆ ಅಂತ. ನಾವು ಯಾರನ್ನ ಇಡಬೇಕು, ಎಲ್ಲಿ ನಮ್ಮ ಮನಸ್ಸನ್ನು ಇಡಬೇಕು ಅಂತ ಕೇಳಿದರೆ ಬ್ರಹ್ಮನಲ್ಲಿ, ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಇಡಬೇಕು. ಅಂತಹ ಶುದ್ಧವಾಗಿರತಕ್ಕಂತಹ ಮನಸ್ಸಿನಲ್ಲಿ ಭಗವಂತನೆಂಬಂತಹ ವಿಚಾರದ ಕಡೆಗೆ ಮನಸ್ಸನ್ನು ಹರಿಸಿದೆವು ಅಂತ ಹೇಳಿದರೆ ಆವಾಗ ಆ ಶಾಸ್ತ್ರದ ವಿಚಾರಗಳು ಮನಸ್ಸಿಗೆ ಬರಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ನಾವು ಅದನ್ನು ಪ್ರಯತ್ನ ಮಾಡಬೇಕು. ಯಾವ ಜನ್ಮದಲ್ಲಿ ಭಗವಂತ ಇದನ್ನು ನೀಡುತ್ತಾನೋ ಗೊತ್ತಿಲ್ಲ, ಆದರೆ ಅದಕ್ಕೆ ಬೇಕಾಗಿರತಕ್ಕಂಥ ಶಾಸ್ತ್ರದ ಶ್ರವಣ, ಶಾಸ್ತ್ರದ ಮನನ, ಅದರ ಜಿಜ್ಞಾಸೆ, ಇದನ್ನು ಮಾಡುವ ಮೂಲಕವಾಗಿ ಭಗವಂತನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಪಾಮರ ಜನರು ಅಂತ ಒಂದು ವ್ಯವಸ್ಥೆ ಇದೆ. ಏನು ಅಂತ ಕೇಳಿದರೆ ಅನುಭವಕ್ಕೆ ತಂದುಕೋ ಸಕಲ ಸಾಧನಗಳೊಳಗಿದು ಮುಖ್ಯ. ಎಲ್ಲ ಸಾಧನದಲ್ಲಿ ಯಾವುದು ಮುಖ್ಯ ಅಂತ ಕೇಳಿದರೆ ಭಗವಂತನಿಗೆ ಅರ್ಪಣೆ ಮಾಡುವಂತಹದ್ದು. ಅವನು ಒಳ್ಳೆಯ ಜೀವನವನ್ನು ನೀಡಿದ್ದಾನೆ, ಅವನಿಗೋಸ್ಕರವಾಗಿ ಅರ್ಪಣೆ ಮಾಡುವಂತಹದ್ದು. ಮಾನಸಿಕ ಪೂಜನೆಯನ್ನು ಮಾಡಿ ಇಡೀ ಜೀವನವನ್ನು ಭಗವನ್ಮಯವಾಗಿ ಮಾಡುವುದೇ ನಮ್ಮ ಮುಖ್ಯವಾಗಿರತಕ್ಕಂತಹ ಗುರಿ. ಅದನ್ನು ಯಾರು ಅರಿತುಕೊಳ್ತಾರೆ ಅಂತ ಕೇಳಿದರೆ ಪಾಮರರು ಮನುಜರಿಗೆ ಹೇಳಿದರೆ ತಿಳಿಯದು. ಶಾಸ್ತ್ರಗಳು ಯಾರಿಗಿರುವಂತಹದ್ದು ಅಂತ ಕೇಳಿದ್ರೆ ಸೂರ್ಯನ ಬೆಳಕಿದೆ, ಮಧ್ಯಾಹ್ನದ ಬೆಳಕು ಅಂತ ಇಟ್ಟುಕೊಳ್ಳುವ. ಮಧ್ಯಾಹ್ನದ ಬೆಳಕು ಅದು ತುಂಬ ಪ್ರಕಾಶಮಾನವಾಗಿರ್ತದೆ, ಬಿಸಿ ಅನುಭವ ಆಗ್ಬೋದು. ಕುರುಡಾಗಿದ್ದವನಿಗೆ ಬಿಸಿಯ ಅನುಭವ ಆಗ್ತದೆ. ಯಾಕೆ? ಅವನು ಹೊರಕ್ಕೆ ಬಂದ ಅಂತ ಹೇಳಿದ್ರೆ ಆ ಸೂರ್ಯನ ಮಧ್ಯಾಹ್ನದ ಬಿಸಿಲಿನ ಪ್ರಖರ ಅದು ಯಾವ ರೀತಿಯಾಗಿ ಸ್ಪರ್ಶೇಂದ್ರಿಯದ ಮೂಲಕವಾಗಿ ಅವನಿಗೆ ಅನುಭವ ಆಗಬಹುದು, ಪ್ರಖರವಾಗಿರತಕ್ಕಂತಹ ಸೂರ್ಯ ಇದ್ದಾನೆ ಅಂತ. ಆದರೆ ಕಣ್ಣಿನ ಶಕ್ತಿ
ಕಳೆದುಕೊಂಡಿರತಕ್ಕಂತಹ ವ್ಯಕ್ತಿಗೆ ನಾವು ಸೂರ್ಯನ ಬೆಳಕಿನ ಪರಿಚಯವನ್ನು ಮಾಡಿಸ್ಲಿಕ್ಕೆ ಬರ್ತದ? ಆಗೋದಿಲ್ಲ. ಯಾಕಾಗೋದಿಲ್ಲ ಅಂತ ಕೇಳಿದರೆ, ಕಣ್ಣಿನ ಸಾಮರ್ಥ್ಯ ಇಲ್ಲವಾದ್ದರಿಂದಾಗಿ, ಕಣ್ಣಿನ ಸಾಮರ್ಥ್ಯವನ್ನು ಕಳೆದುಕೊಂಡಿದ್ದಾನೆ. ಅದರಿಂದಾಗಿ ಭಗವಂತ ಆ ಸೂರ್ಯನ ಪ್ರಕಾಶದ ಬೆಳಕಿನ ಅನುಭವ ಅವನಿಗೆ ಆಗೋದೇ ಇಲ್ಲ. ಇದು ಏನು? ಇನ್ನೊಂದು ಏನು ಅಂತ ಕೇಳಿದರೆ, ಇನ್ನೊಂದು ದೃಷ್ಟಾಂತವನ್ನು ಹೇಳ್ತಾರೆ. ಒಬ್ಬ ಶ್ರವಣೇಂದ್ರಿಯದ ದೌರ್ಬಲ್ಯವುಳ್ಳವನು. ಶ್ರವಣೇಂದ್ರಿಯದ ದೌರ್ಬಲ್ಯ ಅಂದರೆ ಅವನಿಗೆ ಮಾತುಗಳು ಕೇಳೋದಿಲ್ಲ. ಅದೇ ರೀತಿಯಾಗಿ ಸಂಗೀತದ ಜ್ಞಾನ ಇಲ್ಲ. ಸಂಗೀತದ ಯಾರೋ ಒಬ್ಬ ಒಳ್ಳೆಯ ಸಂಗೀತಗಾರ ಸಂಗೀತವನ್ನು ಹೇಳ್ತಾ ಇದ್ದಾನೆ, ಅವನಿಗೆ ಸಂಗೀತದ ಜ್ಞಾನ ಬರ್ತದೋ ಅಂತ ಕೇಳಿದ್ರೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತ ಕೇಳಿದರೆ, ಶ್ರವಣ ಪ್ರತ್ಯಕ್ಷ ಅವನಿಗೆ ಇಲ್ಲ. ಅದೇ ರೀತಿಯಾಗಿ ಹೇಳ್ತಾರೆ, ಇದು ಯಾರಿಗೆ ಅಂತ ಕೇಳಿದರೆ ಉಪಯೋಗ ಇರಬೇಕು. ಭಗವಜ್ಞಾನವನ್ನು ಪಡ್ಕೊಳ್ಬೇಕು ಎಂಬಂತಹ ಉತ್ಕಟವಾಗಿರತಕ್ಕಂಥ ಇಚ್ಛೆ ಇರಬೇಕು. ಭಗವಂತನನ್ನು ತಿಳಿದುಕೊಳ್ಳಬೇಕು ಎಂಬ ಉತ್ಕಟತಮವಾಗಿರತಕ್ಕಂಥ ಇಚ್ಛೆ ಇಲ್ಲ ಅಂತ ಆದರೆ ಆವಾಗ ಶಾಸ್ತ್ರಗಳು ಏನೂ ಕೂಡ ಮಾಡುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಶಾಸ್ತ್ರ ಯಾರಿಗಿರುವಂತಹದ್ದು ಅಂತ ಕೇಳಿದ್ರೆ, ಶಾಸ್ತ್ರದಲ್ಲಿ ಒಳ್ಳೆಯ ಭರ, ತಾನು ಶಾಸ್ತ್ರದ ಶ್ರವಣವನ್ನು ಮಾಡಬೇಕು, ಶಾಸ್ತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು ಎಂಬ ಭರ ಎಂಬ ಆಸಕ್ತಿ ಯಾರಿಗಿದೆ ಅಂಥವನಿಗೆ ಶಾಸ್ತ್ರ ಉಪಯೋಗವಾಗುತ್ತದೆ. ಹೇಗೆ ದೃಷ್ಟಾಂತವಾಗಿರತಕ್ಕಂತಹ ಕಣ್ಣು ಕಿವಿ ಇತ್ಯಾದಿಗಳು ಇಲ್ಲದೇ ಇರತಕ್ಕಂಥವನು, ಒಬ್ಬ ಕಣ್ಣು ಕಾಣದೇ ಇರತಕ್ಕಂಥವನು, ಕಿವಿ ಕೇಳದೇ ಇರತಕ್ಕಂಥವನಿಗೆ ಹೇಗೆ ಸೂರ್ಯಾದಿ ಪ್ರಕಾಶದ ಜ್ಞಾನ, ಅದೇ ರೀತಿಯಾಗಿ ಇನ್ನೇನು ಶ್ರವಣೇಂದ್ರಿಯದಿಂದಾಗಿ ಸಂಗೀತದ ಜ್ಞಾನ ಯಾವ ರೀತಿಯಾಗಿ ಬರೋದಿಲ್ವೋ, ಅದೇ ರೀತಿಯಾಗಿ ಯಾರಿಗೆ ಈ ಶಾಸ್ತ್ರದ ಜ್ಞಾನ ಅಥವಾ ಶಾಸ್ತ್ರದಲ್ಲಿ ಒಲವು, ಶಾಸ್ತ್ರದ ಹಿನ್ನೆಲೆ ಇದ್ದರೆ ಮಾತ್ರ ಅಂಥವನಿಗೆ ಅವನಿಗೇನು ಬೇಕು? ಜಿಜ್ಞಾಸೆ ಬೇಕು, ಹರಿಭಕ್ತಿ ಬೇಕು. ಇದೆಲ್ಲವೂ ಕೂಡ ಅತೀ ಅವಶ್ಯಕ. ದೇವರನ್ನು ತಿಳ್ಕೊಳ್ಬೇಕು ಎಂಬಂಥ ಜಿಜ್ಞಾಸೆ ಹುಟ್ಟೋದಿಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಸೂತ್ರ. ಬ್ರಹ್ಮ ಜಿಜ್ಞಾಸ ಕಹ, ಯಾರಿಗೆ ಯಾರ ಜಿಜ್ಞಾಸೆ? ಬ್ರಹ್ಮಣ ಜಿಜ್ಞಾಸ ಕರ್ತವ್ಯ. ಯಾರು ಮಾಡಬೇಕು? ಅದಕ್ಕೆ ಅಧಿಕಾರಿ ಬೇಕು. ಅಧಿಕಾರಿ ಯಾರು? ಜಿಜ್ಞಾಸೆ. ಜಿಜ್ಞಾಸು ತತ್ರ ಅಧಿಕಾರಿ. ಯಾರಿಗೆ ಭಗವಂತನನ್ನು ತಿಳ್ಕೊಳ್ಬೇಕು, ಭಗವತ್ ಜಿಜ್ಞಾಸೆಯನ್ನು ಮಾಡಬೇಕು ಎಂಬುದಾಗಿ ಇಚ್ಛೆ ಇದೆ, ಅವನು ಭಗವಂತನ ಜಿಜ್ಞಾಸೆ ಮಾಡಬೇಕು. ಯಾರಿಗೆ ಭಗವತ್ ಜಿಜ್ಞಾಸೆ ಎಂಬುದೇ ಇಲ್ಲ, ಅವನಿಗೆ ಭಗವತ್ ಜಿಜ್ಞಾಸೆಯನ್ನು ಮಾಡಬೇಕು ಅಂತಲೇ ಅವನಿಗೆ ಆಸಕ್ತಿ ಇಲ್ಲ, ಕೇವಲ ಕರ್ಮಠನಾಗಿ ಬಿಡ್ತಾನೆ. ಕೆಲವು ಸಂದರ್ಭದಲ್ಲಿ ಬೇಕಾದಷ್ಟು ದೃಷ್ಟಾಂತಗಳು ನಮಗಿವೆ, ನಾವು ನೋಡ್ತೇವೆ. ಏನು ಅಂತ ಕೇಳಿದ್ರೆ, ಕರ್ಮಠರಾಗಿದ್ದಾರೆ, ಕೇವಲ ಕರ್ಮ ಕರ್ಮ ಕರ್ಮ, ಕರ್ಮದಿಂದಾಗಿ ಅವರು ಎಲ್ಲಾದರೂ ಕೂಡ ಏನು ಕೇಳಿದರೂ ಕೂಡ ಕರ್ಮ ಅಂತ ಹೇಳ್ತಾರೆ. ಕರ್ಮದಿಂದಾಗಿ ಏನೂ ಆಗುವುದಿಲ್ಲ. ಕರ್ಮ ಎಂಬುದು ಅಂತಃಕರಣ ಶುದ್ಧಿಗೆ ಒಂದು ಸಾಧನ ಅಷ್ಟೇ. ಕರ್ಮ ನಮ್ಮನ್ನು ಮೋಕ್ಷದ ಕಡೆಗೆ ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಮೋಕ್ಷಕ್ಕೆ ಕೊಂಡೋಗುವುದು ಯಾವುದು ಅಂತ ಕೇಳಿದ್ರೆ ಜಿಜ್ಞಾಸೆ, ಭಗವಂತನ ಜ್ಞಾನ. ಭಗವಂತನ ಜ್ಞಾನವನ್ನು ಪಡೆದುಕೊಂಡು ತನ್ಮೂಲಕವಾಗಿ ಅವನು ಮೋಕ್ಷಾದಿಗಳನ್ನು ಹೊಂದುವಂತಹದ್ದು. ಅದಕ್ಕೋಸ್ಕರವಾಗಿ ಅವನಿಗೆ ಜಿಜ್ಞಾಸೆ ಬೇಕು, ಹರಿಭಕ್ತಿ ಬೇಕು, ಸ್ವರೂಪ ಯೋಗ್ಯತೆ, ಇದೆಲ್ಲವೂ ಕೂಡ ಇದ್ದವನಿಗೆ ಮಾತ್ರ ಆವಾಗ ಏನು ಆ ಭಗವಂತನನ್ನು ಸೇರಲಿಕ್ಕೆ ಸಾಧ್ಯ. ಭಗವಂತನನ್ನು ಹೋಗಿ ಅನುಸಂಧಾನವನ್ನು ಮಾಡಿಕೊಂಡು ತನ್ಮೂಲಕವಾಗಿ ಅವನು ಮಾನಸಿಕವಾಗಿರತಕ್ಕಂತಹ ಪೂಜೆ, ಮಾನಸಿಕವಾಗಿರತಕ್ಕಂತಹ ವಿಚಾರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಭಗವಂತನಿಗೆ ಏನನ್ನು ನಾವು ಸಮರ್ಪಣೆ ಮಾಡಬೇಕು? ಧರ್ಮ, ಅರ್ಥ, ಕಾಮ, ಮೋಕ್ಷ
4 ವಿಧವಾಗಿರತಕ್ಕಂತಹ ಪುರುಷಾರ್ಥಗಳು. ಪುರುಷೈ ಅರ್ಥ್ಯಮಾನವಾದದ್ದು, ಪುರುಷರಿಂದ ಅರ್ಥ್ಯಮಾನವಾದಂತಹ ವಿಚಾರಗಳು ಯಾವುದು ಅಂತ ಕೇಳಿದ್ರೆ ಧರ್ಮಾರ್ಥ ಕಾಮ ಮೋಕ್ಷ. ಇದು ನಮ್ಮ ವಿಚಾರ. ಅದರಲ್ಲಿ ಭಗವಂತನಿಗೆ ನಾವು ಏನನ್ನ ಸಮರ್ಪಣೆ ಮಾಡಿದಾಗ ನಮಗೆ ಭಗವಂತ ಒಲಿತಾನೆ ಅಂತ ಕೇಳಿದರೆ ಹೇಳ್ತಾರೆ, ಚತುರವಿಧ ಪುರುಷಾರ್ಥ ಪಡೆವರೆ ಚತುರದಶ ಲೋಕಗಳ ಮಧ್ಯದೊಳು ಇರು ಉಪಾಯಗಳೆಲ್ಲ ನೋಡಲು ಸಕಲ ಶಾಸ್ತ್ರದಲ್ಲಿ ಸತತ ವಿಷಯೇಂದ್ರಿಯಗಳಲ್ಲಿ ಪ್ರವಿತತ ನೆನೆಸಿ ರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆ ಮಹಾಪೂಜೆ ಸದುಪಾಯ. ಭಗವಂತನನ್ನ ನಾವು ಪಡೆದುಕೊಳ್ಳಬೇಕು ಅಂತಾದರೆ ಅಥವಾ ಭಗವಂತನಿಗೆ ನಾವು ಒಲಿಬೇಕು ಅಂತಾದರೆ ಯಾವುದರ ಮೂಲಕವಾಗಿ ಒಲಿಯಬಹುದು, ಯಾವುದರಿಂದ ನಮಗೆ ಭಗವಂತ ಒಲಿತಾನೆ ಅಂತ ಕೇಳಿದರೆ ಸರ್ವ ಪುರುಷಾರ್ಥಗಳನ್ನು, ನಮ್ಮಲ್ಲಿ ಪುರುಷಾರ್ಥಗಳು ಯಾವುದು ಅಂತ ಕೇಳಿದರೆ ಧರ್ಮ ಅರ್ಥ ಕಾಮ ಮೋಕ್ಷ. ತತ್ರ ಧರ್ಮ ಎಲ್ಲರಿಗೂ ಗೊತ್ತಿದೆ. ಧರ್ಮ ಅಂತ ಹೇಳಿದರೆ ಯಾವುದು? ಭಗವಂತನನ್ನ ಅರ್ಚನೆ ಮಾಡುವಂತಹದ್ದು ಧರ್ಮ. ಅರ್ಥ ಕಾಮ ಬೇಕು. ಅದೇ ರೀತಿಯಾಗಿ ಮೋಕ್ಷ. ಈ ಧರ್ಮ ಅರ್ಥ ಕಾಮಗಳು ಹೇಗಿರಬೇಕು ಅಂತ ಕೇಳಿದರೆ ಇದರ ಹಿನ್ನೆಲೆ ಇದು ಧರ್ಮದ ಚೌಕಟ್ಟನ್ನು ಮೀರಿ ಹೋಗಬಾರದು. ಧರ್ಮದ ವ್ಯವಸ್ಥೆಯನ್ನು ಮೀರಿ ಹೋಗದೇ ಇರುವಂತೆ ಈ ಧರ್ಮ ಅರ್ಥ ಕಾಮಗಳು ಇರಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಜಗನ್ನಾಥದಾಸರು ಹೇಳುವಂತಹದ್ದು ನಮಗೆ 4 ವಿಧವಾಗಿರತಕ್ಕಂತಹ ಪುರುಷಾರ್ಥಗಳು. ಇದನ್ನು ಪಡೀಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಅಂತ ಕೇಳಿದರೆ ನಮಗೆ 14 ಚತುರ್ದಶ ಲೋಕಗಳ ಮಧ್ಯದೊಳು, ಚತುರ್ದಶ ಲೋಕ ಯಾವುದು? 14 ಲೋಕಗಳ ಮಧ್ಯದಲ್ಲಿ ಸಕಲ ಶಾಸ್ತ್ರದಲ್ಲಿ ವಿಚಾರ ಮಾಡಿದರು ಬೇರೆ ಉಪಾಯಗಳು ಸಿಗೋದಿಲ್ಲ. ನೀನು 14 ಲೋಕಗಳನ್ನು ಬೇಕಾದರೂ ಹೋಗಿ ಅದರಲ್ಲಿ ನೀನು ವಿಚಾರವನ್ನು ಮಾಡು, ನಿನಗೆ ಬೇರೆ ಯಾವುದೂ ಕೂಡ ಉಪಾಯಗಳಿಲ್ಲವೇ ಇಲ್ಲ. ನಾನು ಹೋಮವನ್ನು ಮಾಡಿ ನನಗೆ ಮೋಕ್ಷ ಆಗ್ತದೆ, ಅಥವಾ ರಾಜಸೂಯ ಯಾಗವನ್ನು ಮಾಡ್ತೇನೆ, ಅಥವಾ ಯಾವುದೋ ಒಂದು ಯಾಗವನ್ನು ಮಾಡ್ತೇನೆ, ಪುಂಡರೀಕ ಯಾಗ ಮಾಡ್ತೇನೆ, ಅಥವಾ ಇನ್ನಿತರ ಯಾವುದೋ ಯಾಗವನ್ನು ಮಾಡ್ತೇನೆ. ಈ ಯಾಗವನ್ನು ಮಾಡುವ ಮೂಲಕವಾಗಿ ನಾನು ಮೋಕ್ಷವನ್ನು ಪಡೆದುಕೊಳ್ತೇನೆ, ಸಾಧ್ಯವೇ ಇಲ್ಲ. ಯಾಗ ಮೋಕ್ಷಕ್ಕೆ ಉಪಕಾರಿ. ಹೇಗೆ ಅಂತ ಕೇಳಿದರೆ ಅದು ಸಹಕಾರಿತ್ವೇನ. ತತ್ರ ಯಾಗ ಎಂಬುದು ಸಹಕಾರಿ ಕಾರಣ ಆಗ್ತದೆ. ಯಾವ ರೀತಿಯಾಗಿ ಅಂತ ಕೇಳಿದರೆ ಸಹಕಾರಿ ಹೇಗೆ ಅಂತ ಕೇಳಿದರೆ ಅದು ಅಂತರಂಗ ಶುದ್ಧಿಯನ್ನು ಮಾಡ್ತದೆ. ಅಂತರಂಗ ಶುದ್ಧಿಯನ್ನು ಮಾಡಿ ತನ್ಮೂಲಕವಾಗಿ ಅಂತರಂಗ ಶುದ್ಧಿ ಆಯಿತು ಅಂತಾದರೆ ಅದರಿಂದಾಗಿ ಅವನು ಭಗವಂತನನ್ನು ಕಾಣ್ತಾನೆ, ಅದಕ್ಕೆ ಬೇಕಾಗಿರತಕ್ಕಂತಹ ಜ್ಞಾನದಲ್ಲಿ ಪ್ರವೃತ್ತಿಯನ್ನು ಮಾಡ್ತಾನೆ. ಹೀಗೆ ನಮಗೆ ಕರ್ಮ ಎಂಬುದು ಅಂತರಂಗದ ಶುದ್ಧಿಗೆ ಸಹಕಾರಿಯಾಗಿ ಭಗವಂತನನ್ನು ಕಾಣಲಿಕ್ಕೆ ಸಹಕಾರಿಯಾಗುತ್ತದೆ. ಅದೇ ರೀತಿಯಾಗಿ ಹೇಳ್ತಾರೆ, ಎಲ್ಲ ಪುರುಷಾರ್ಥಗಳನ್ನು ಪಡೆಯಬೇಕು ಅಂತಾದರೆ 14 ಲೋಕಗಳಲ್ಲಿ ನಾವು ವಿಚಾರ ಮಾಡಿದ್ದರೂ ಕೂಡ ಹೇಳುವುದು ಏನು ಕೇಳಿದರೆ ಬೇರೆ ಉಪಾಯಗಳಿಲ್ಲ. ಏನು ಕೇಳಿದರೆ ಉಪಾಯಗಳು ಯಾವುದೂ ಇಲ್ಲ, ಕೇವಲ ಭಗವಂತನ ಶಾಸ್ತ್ರಾವಮರ್ಶನ. ಧರ್ಮಾರ್ಥ ಕಾಮೋಕ್ಷಾಣ ನಾನ್ಯೋಪಾಯಸ್ತು ವಿದ್ಯತೆ ಸತ್ಯಂ ಬ್ರವೀಮಿ ದೇವೇಶ ಋಷಿಕೇಶಾರ್ಚನಾತತೆ. ಕೃಷ್ಣಾಮೃತ ಮಹಾರ್ಣವದ ಮಾತನ್ನು ಹೇಳ್ತಾರೆ. ಏನು ಅಂತ ಕೇಳಿದರೆ ಧರ್ಮಾರ್ಥ ಕಾಮ ಮೋಕ್ಷಾಣ, ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ನಾನ್ಯೋಪಾಯ, ಅನ್ಯೋಪಾಯ ನ ವಿದ್ಯತೆ ಏವ, ಬೇರೆ ಉಪಾಯ ಇಲ್ಲವೇ ಇಲ್ಲ. ನಿನಗೆ ಯಾವುದು ಕೇಳಿದರೆ ಸತ್ಯಂ ಬ್ರವೀಮಿ, ನಿನಗೆ ಸತ್ಯ ಹೇಳಬೇಕಾ? ಯಾವುದು ಗೊತ್ತುಂಟ ನಿನಗೆ? ದೇವೇಶ ಋಷಿಕೇಶ ಅರ್ಚನಾಥ ಋತೆ. ಭಗವಂತನನ್ನ ಇಂದ್ರಿಯಗಳ ನಿಯಾಮಕ ಋಷಿಕೇಶ, ಋಷಿಕಾಣ ಈಶಃ ಋಷಿಕೇಶ ಅಂತ ಋಷಿಕೇಶ ಅರ್ಚನಾಥ ಋತೆ. ಭಗವಂತನನ್ನ ಅರ್ಚನೆ ಮಾಡುವುದನ್ನು ಬಿಟ್ಟು
ಬೇರೆ ಯಾವುದೂ ಕೂಡ ನಮಗೆ ಭಗವಂತನನ್ನು ಕಾಣಲಿಕ್ಕೆ, ಭಗವಂತನನ್ನು ನೋಡಲಿಕ್ಕೆ ಬೇರೆ ಉಪಾಯಗಳಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಹೇಳ್ತಾರೆ, ಸತತ ವಿಷಯಗಳಲ್ಲಿ, ಇಂದ್ರಿಯಗಳಲ್ಲಿ ವಿಶೇಷವಾಗಿ ವ್ಯಾಪ್ತನಾಗಿ ಇದ್ದುಕೊಂಡು ಶೋಭಿಸ್ತಾ ಇರತಕ್ಕಂತಹ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಭಗವಂತನಿಗೆ ಹೇಳ್ತಾರೆ, ಮಧ್ಯದೊಳು ಇರುವ ಉಪಾಯಗಳಿಲ್ಲ, ಏನೂ ಕೂಡ ಉಪಾಯಗಳಿಲ್ಲ ಬೇರೆ. ಭಗವಂತನನ್ನು ಕಾಣಲಿಕ್ಕೆ ಶಾರ್ಟ್ ಕಟ್ ಉಂಟಾ ಅಂತ ಕೇಳಿದ್ರೆ, ಭಗವಂತ ಎಲ್ಲಿಗಾದರೂ ಬೇರೆ ಒಂದು ಊರಿಗೆ ಅಥವಾ ಯಾವುದೋ ಒಂದು ಸ್ಥಳಕ್ಕೆ ಹೋಗಲಿಕ್ಕೆ ಶಾರ್ಟ್ ಕಟ್ ಇರ್ಬೋದು, ಯಾವುದೋ ಒಂದು ವಾಮ ಮಾರ್ಗವನ್ನು ಬಳಸಿಕೊಂಡು ಶಾರ್ಟ್ ಕಟ್ ಅಂತ ಹೇಳಿಕೊಂಡು ನಾವು ಹೇಳ್ತೇವಲ್ವ, ಅಲ್ಲಿಗೆ ಹೋಗಲಿಕ್ಕೆ ಈ ಮಾರ್ಗ ಹತ್ತಿರದ ಮಾರ್ಗ ವಾಮ ಮಾರ್ಗ, ಈ ವಾಮ ಮಾರ್ಗವನ್ನು ಬಳಸಿದ್ರಿ ಅಂತಾದರೆ ನಿಮಗೆ ಈ ನಿಮ್ಮ ಡೆಸ್ಟಿನೇಷನ್ ಏನುಂಟು ಅದು ನಿಮಗೆ ಸಿಗ್ತದೆ ಅಂತ. ಆದರೆ ಭಗವಂತನನ್ನು ಕಾಣಲಿಕ್ಕೆ, ಭಗವಂತನನ್ನು ನೋಡಲಿಕ್ಕೆ ಯಾವುದೇ ಶಾರ್ಟ್ ಕಟ್ಗಳಿಲ್ಲ. ಭಗವಂತನನ್ನು ಕಾಣಬೇಕು ಅಂತ ಹೇಳಿದರೆ ಅದಕ್ಕಿರತಕ್ಕಂತಹ ಮಾರ್ಗ ಒಂದೇ. ಅದು ಯಾವುದು ಅಂತ ಕೇಳಿದ್ರೆ, ಚತುರ್ದಶ ಲೋಕಗಳಲ್ಲಿ ಮಧ್ಯದೊಳು ಇರುವ ಉಪಾಯಗಳಿಲ್ಲ. ನೋಡು ಶಾಸ್ತ್ರದಲ್ಲಿ ಜಗನ್ನಾಥದಾಸರು ಹೇಳುವಂತಹ ಮಾತು ಯಾವುದು ಅಂತ ಕೇಳಿದ್ರೆ, ಶಾಸ್ತ್ರಕ್ಕೆ ನಮಗಿರುವಂತಹ ಮಾರ್ಗ ಯಾವುದು ಅಂತ ಕೇಳಿದರೆ, ಭಗವಂತನನ್ನು ಕಾಣಬೇಕು ಅಂತಾದರೆ ಇರುವ ಮಾರ್ಗ ಅದು ಕೇವಲ ಭಗವಂತನನ್ನು ಚಿಂತನೆ ಮಾಡುವಂತಹದ್ದು. ಹೇಗೆ ಸತತ ವಿಷಯ ಇಂದ್ರಿಯಗಳಲ್ಲಿ ನಿಮಗೆ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಭಗವಂತ, ಸತತ ವಿಷಯ, ಅದರಲ್ಲಿ ವಿಷಯಗಳನ್ನು ಹೋಮ ಮಾಡಬೇಕು. ಕಣ್ಣು ಕೊಟ್ಟಿದ್ದಾನೆ, ಕಣ್ಣಿನಲ್ಲಿ ಏನೆಲ್ಲ ಹೋಮ ಮಾಡಬೇಕು ಅಂತ ಹೇಳ್ತಾನೆ. ಕಣ್ಣಿನಲ್ಲಿ ಹೋಮ ಮಾಡಬೇಕು, ಕಿವಿಯಲ್ಲಿ ಹೋಮ ಮಾಡಬೇಕು, ಚರ್ಮಗಳಲ್ಲಿ ಹೋಮವನ್ನು ಮಾಡಬೇಕು. ನಾವು ಹೋಮವನ್ನು ಮಾಡುವುದು ಏನು? ಅಯ್ಯೋ, ಕಣ್ಣಿನಲ್ಲಿ ಹೋಮ ಮಾಡುವುದೇನಿದೆ? ಕಣ್ಣಿಗೆ ಅಗ್ನಿ ಹಾಕಬೇಕಾ? ಕಿವಿಯಲ್ಲಿ ಅಗ್ನಿ ಹಾಕಬೇಕಾ? ಅಗ್ನಿ ಪ್ರತಿಷ್ಠೆಯನ್ನು ಮಾಡುವ ಮೂಲಕವಾಗಿ ಹೋಮವನ್ನು ಮಾಡಬೇಕಾ ಅಂತ ಕೇಳಿದರೆ, ಅಗ್ನಿ ಶಬ್ದಕ್ಕೆ ಇಂದ್ರಿಯಗಳಲ್ಲಿ ಅದಕ್ಕೆ ಬೇಕಾಗಿರತಕ್ಕಂತಹ ವಿಚಾರಗಳನ್ನು, ಸರಿಯಾಗಿರತಕ್ಕಂತಹ ವಿಚಾರಗಳು, ಯಾವುದ್ಯಾವುದೋ ವಿಚಾರಗಳನ್ನು ಕೊಟ್ಟರೆ ಅದು ಮನಸ್ಸು ಹೇಗೇಗೋ ತಿರುಗಲಿಕ್ಕೆ ಶುರು ಮಾಡ್ತದೆ. ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ ಹೇಳ್ತಾರೆ, ಸತತ ವಿಷಯ ಇಂದ್ರಿಯಗಳಲ್ಲಿ ಏನು ಕೊಡಬೇಕು ಅಂತ ಕೇಳಿದರೆ, ವಿಷಯ ಇಂದ್ರಿಯಗಳಲ್ಲಿ ಪ್ರಭೀತತ ನಿಲ್ಲಿಸಿ. ಭಗವಂತ ಪ್ರಕೃಷ್ಟನಾಗಿ ಅವನು ಪ್ರಭೀತತ, ಅವನು ವಿತತ ಅಲ್ಲ, ಪ್ರಭೀತತ ಅಂತ ಹೇಳ್ತಾರೆ. ಹೇಗೆ ವ್ಯಾಪಿಸಿಕೊಂಡಿದ್ದಾನೆ. ವ್ಯಾಪ್ತ ಉಪಾಸಕರು ನಾವಲ್ಲ. ಭಗವಂತನನ್ನು ವ್ಯಾಪ್ತವಾಗಿರತಕ್ಕಂಥ ಚಿಂತನೆ ಮಾಡಲಿಕ್ಕೆ ನಮ್ಮಿತ್ರ ಸಾಧ್ಯ ಇಲ್ಲ. ಮತ್ತೆ ಭಗವಂತನನ್ನು ಯಾವ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು ಅಂತ ಕೇಳಿದರೆ, ಎಲ್ಲ ಇಂದ್ರಿಯಗಳು ಕೊಟ್ಟಿದ್ದೀಯಲ್ವ ಮಾರಾಯ, ಹೇಗೆ ಕೊಟ್ಟಿದ್ದಿ ಗೊತ್ತುಂಟ? ಇದನ್ನು ಯಾಕೆ ಕೊಟ್ಟಿದ್ದಿ ಗೊತ್ತುಂಟ? ಇದನ್ನು ನಿನಗೋಸ್ಕರ, ಇದನ್ನು ಉಪಯೋಗಿಸಲಿಕ್ಕೋಸ್ಕರ. ಈ ಕಣ್ಣು ಉಪಯೋಗವಾಗಬೇಕು. ಯಾಕೆ? ದೇವರ ಪ್ರತಿಮೆಯನ್ನು ನೋಡಲಿಕ್ಕೆ. ಈ ಕಿವಿ ಉಪಯೋಗವಾಗಬೇಕು. ಯಾಕೆ ಅಂತ ಕೇಳಿದರೆ ದೇವರ ವಿಚಾರವನ್ನು ಕೇಳಲಿಕ್ಕೆ. ಈ ಕೈ ಉಪಯೋಗವಾಗಬೇಕು ದೇವರ ಪೂಜಾದಿಗಳನ್ನು ಮಾಡಲಿಕ್ಕೆ, ದೇವರಿಗೆ ಬೇಕಾಗಿರತಕ್ಕಂತಹ ಹೂಗಳನ್ನು ತರಲಿಕ್ಕೆ. ಈ ಕಾಲು ಉಪಯೋಗವಾಗಬೇಕು ದೇವರಿಗೆ ಪ್ರದಕ್ಷಿಣೆಯನ್ನು ಬರಲಿಕ್ಕೆ ಅಥವಾ ಯಾತ್ರೆಯನ್ನು ಮಾಡಲಿಕ್ಕೆ. ಈ ಇಂದ್ರಿಯಗಳು ಸಾರ್ಥಕವಾಗಬೇಕು. ಯಾವಾಗ ಅಂತ ಕೇಳಿದರೆ, ಈ ಇಂದ್ರಿಯಗಳು ಅವನಿಗೋಸ್ಕರವಾಗಿ, ಏನು ನಾವು ಇದನ್ನು ಅವನಿಗೋಸ್ಕರವಾಗಿ ಇಟ್ಟಾಗ ಇದು ಉಪಯೋಗವಾಯಿತು. ಇಲ್ಲ, ಈ ಕಣ್ಣು ಯಾವುದೋ ವಿಚಾರವನ್ನು ನೋಡಲಿಕ್ಕೆ ಉಪಯೋಗವಾಯಿತು ಅಂತಾದರೆ ಆವಾಗ ಅದು ಸಾರ್ಥಕವಾಗೋದಿಲ್ಲ. ಇಂದ್ರಿಯ ಕೊಟ್ಟರೂ ಕೂಡ ಭಗವಂತ ಏನು ಮಾಡ್ತಾನೆ ಗೊತ್ತುಂಟ? ಈಗ ನಮಗೆ ಇಂದ್ರಿಯಗಳನ್ನು ಕೊಡ್ತಾನೆ, ಮುಂದಿನ ಜನ್ಮದಲ್ಲಿ ಇಂದ್ರಿಯಗಳನ್ನು ಕೊಡ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಯಾಕಿಲ್ಲ ಅಂತ ಕೇಳಿದರೆ, ನೀನು ಈ ಜನ್ಮದಲ್ಲಿ ಕೊಟ್ಟಾಗ ಇಂದ್ರಿಯಗಳನ್ನು ಎಷ್ಟು ಸಾರ್ಥಕಪಡಿಸಿಕೊಂಡಿದ್ದಿ ಅಂತ ನೋಡ್ತಾನೆ. ನಾವು ಕಣ್ಣನ್ನು ದೇವರಿಗೋಸ್ಕರವಾಗಿ ದೇವರ ಪ್ರತಿಮೆಗೆ ನೋಡಲಿಕ್ಕೆ ಉಪಯೋಗ ಮಾಡಿದರೆ ಮುಂದಿನ ಜನ್ಮದಲ್ಲಿ ಕಣ್ಣು ಸರಿಯಾಗಿ ಕೊಡಬಹುದೇನೋ. ಈ ಕಿವಿ ಸರಿಯಾಗಿರ್ತದೆ ಯಾವಾಗ ಈ ವಿಚಾರಗಳು ಸರಿಯಾಗಿರ್ತಕ್ಕಂಥದ್ರ ಕಡೆಗೆ ಇತ್ತು ಅಂತಾದಾಗ. ಇಲ್ಲ, ಈ ಜನ್ಮದಲ್ಲಿ ನಾವಿದನ್ನು ಬೇಕಾಬಿಟ್ಟಿಯಾಗಿ ಇದನ್ನು ಉಪಯೋಗಿಸಿಕೊಂಡೆವು ಅಂತ ಹೇಳಿದ್ರೆ ಮುಂದಿನ ಜನ್ಮದಲ್ಲಿ ಭಗವಂತ ಅದನ್ನು ಕೊಡ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಕೊಟ್ಟರೂ ಕೂಡ ಇದರಲ್ಲಿ ಇಷ್ಟು ಸಾಮರ್ಥ್ಯವನ್ನು ಇಡ್ತಾನೆ ಅಂತಲೂ ಗ್ಯಾರಂಟಿ ಇಲ್ಲ. ಅದಕ್ಕೋಸ್ಕರವಾಗಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಸತತ ವಿಷಯ ಇಂದ್ರಿಯಗಳಲ್ಲಿ ಪ್ರಭೀತದನಿಸಿ
ರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯೇ ಮಹಾಪೂಜೆ. ಭಗವಂತನಿಗೆ ಏನು ಗೊತ್ತುಂಟ, ನನ್ನನ್ನು ನಾನು ಸಮರ್ಪಣೆ ಮಾಡುವುದು. ದೇವರಿಗೆ ನಾನು ಏನನ್ನ ಸಮರ್ಪಣೆ ಮಾಡಬೇಕು ಗೊತ್ತುಂಟ, ಇಡೀ ಸರ್ವಸ್ವದ ಪ್ರದಕ್ಷಿಣೆ, ಇಡೀ ನನ್ನನ್ನು ನಾನು ದೇವರಿಗೆ ಅರ್ಪಣೆ ಮಾಡಬೇಕು. ಆವಾಗ ಮಹಾಪೂಜೆ, ಇದೇ ದೇವರಿಗೆ ಮಾಡುವಂತಹ ಮಹಾಪೂಜೆ ಅಂತ ಹೇಳ್ತಾರೆ. ಗೀತೆಯಲ್ಲಿ ಭಗವಂತ ಹೇಳ್ತಾನಲ್ವ, ಯತ್ ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ಭಗವಂತ ಹೇಳುವಂತಹ ಮಾತು, ಯತ್ ಕರೋಷಿ, ನೀನೇನೆಲ್ಲ ಮಾಡ್ತೀಯೋ, ಕಾಯ ವಾಚಾ ಮನಸ, ಯತ್ ಕರೋಷಿ ಯದಶ್ನಾಶಿ, ಏನು ತಿಂತೀಯೋ, ಏನೆಲ್ಲ ನಾವು ತಿಂತೇವೆ, ಯದಶ್ನಾಶಿ ಯಜ್ಜುಹೋಷಿ, ನೀನು ಹೋಮವನ್ನು ಮಾಡ್ತಿ, ಅಗ್ನಿಯಲ್ಲಿ ಆಹುತಿಯನ್ನು ಕೊಡ್ತಿ, ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟಾಗಲೂ ಕೂಡ ಅದು ಕೂಡ ಯಜ್ಜುಹೋಷಿ, ಇನ್ನು ನೀನು ದಾನವನ್ನು ನೀಡ್ತಿ, ಆ ದಾನಾದಿಗಳು ಕೂಡ ಯದ್ದದಾಸಿ, ಯತ್ ತಪಸ್ಯಸಿ, ತಪಸ್ಸನ್ನ ಮಾಡ್ತಿ, ಯತ್ ತಪಸ್ಯಸಿ ಕೌಂತೇಯ, ಹೇ ಕೌಂತೇಯ, ಈ ಕುಂತಿಯ ಮಗನಾಗಿರತಕ್ಕಂತಹ ಅರ್ಜುನನೇ ಮದರ್ಪಣಂ ಕುರು, ಇದನ್ನ ನನಗೆ ಅರ್ಪಣೆ ಮಾಡು, ನಾನು ನಿನಗೆ ಎಲ್ಲವನ್ನು ನೀಡ್ತೇನೆ ಎಂಬುದಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆದ್ದರಿಂದ ನಾವು ಭಗವಂತನಿಗೆ ಸಮರ್ಪಣೆ ಮಾಡುವುದು ಏನು ಕೇಳಿದ್ರೆ, ಕಾಯೇನ ವಾಚಾ ಮನಸ ಇಂದ್ರಿಯೈರ್ವಾ ಯದ್ಯ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತ ಸಮರ್ಪಯಾಮಿ. ಕಾಯ ವಾಚಾ ಮನಸ ಏನೆಲ್ಲ ಮಾಡ್ತೀಯೋ ತತ್ ಸರ್ವಂ ಸಕಲಂ ಸರ್ವಂ ನಾರಾಯಣಾಯ ಸಮರ್ಪಯಾಮಿ. ಇದು ಎಲ್ಲವೂ ಕೂಡ ಭಗವದರ್ಪಣ, ಶ್ರೀಕೃಷ್ಣಾರ್ಪಿತಮಸ್ತು ಎಂಬ ಚಿಂತನೆಯಲ್ಲಿ ನಮ್ಮ ಜೀವನವನ್ನು ನಡೆಸಿದೆವು ಅಂತ ಹೇಳಿದರೆ ಭಗವಂತ ನಮಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡ್ತಾನೆ. ಇದೇ ಮಾನಸಿಕ ಪೂಜೆ, ಬೇರೆ ಯಾವುದೂ ಬೇಡ. ಮಾನಸ ಪೂಜೆ ಅಂತ ಹೇಳಿದರೆ ಯಾವುದು ಕೇಳಿದರೆ ಇದನ್ನು ನಾವು ದೇವರಿಗೆ ಅರ್ಪಣೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ವಿಚಾರವನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ನಾವು ಗೋಳಕಗಳನ್ನು ಹೇಳ್ತಾರೆ. ಯಾವುದು ಗೋಳಕಗಳು ಅಂತ ಕೇಳಿದ್ರೆ, ಕಣ್ಣಿದೆ, ಕಿವಿ ಇದೆ, ಸ್ಪರ್ಶೇಂದ್ರಿಯ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಇಂದ್ರಿಯಗಳಿದೆ. ಎಲ್ಲ ಇಂದ್ರಿಯಗಳು ಕೂಡ ಒಂದು ರೀತಿಯಾಗಿ ಗೋಳಕಗಳು. ಈ ಗೋಲಕಗಳು ಸಾರ್ಥಕವಾಗಬೇಕು ಯಾವಾಗ ಅಂತ ಕೇಳಿದ್ರೆ, ಅದನ್ನು ಅವನಿಗೆ ಅರ್ಪಣೆ ಮಾಡಿದಾಗ, ಆ ವಿಚಾರವನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರತೇವಾಲಂ ಪುಷ್ಟರಮೇ ಪರಮಸ್ವೃತ್. ಶ್ರೀಕೃಷ್ಣಾರ್ಪಿತಮಸ್ತು.